ತುಂಬ ಖುಷಿ ಆಗ್ತದೆ. ಮೊದಲನೇದಾಗಿ ಈಶಾನಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು, ಒಳ್ಳೆಯದಾಗಲಿ ಅವರಿಗೆ. ನಂದು ಈಶಾನಿದು ಬಿಗ್ ಬಾಸ್ ಅಂತ ಪರ್ಚೇಸ್ ಆಗಿದ್ದು ಒಂದೊಳ್ಳೆ ಬಾಂಡಿಂಗ್ ಇತ್ತು. ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇದೆ. ಇವಾಗ ಪ್ರೆಸೆಂಟಾಗಿ ಸಾಂಗು ಏನು ಇವಾಗ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ತಾರಲ್ಲ, ಈ ಕಮೆಂಟ್ಸ್ ಪಾಸ್ ಆಗೋದಾಗಲಿ ಮತ್ತೊಂದಾಗಲಿ, ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಬಾರ್ದು. ಫಸ್ಟ್ ಆಫ್ ಆಲ್ ಯಾಕಂದ್ರೆ ನಾನಂತೂ ತಲೆ ಕೆಡಿಸ್ಕೊಳ್ಳೋಲ್ಲ, ಸಖತ್ತಾಗಿ ಎಂಜಾಯ್ ಮಾಡ್ತೀನಿ. ಕಮೆಂಟ್ಸ್ ಹೊಡೋದಾದಾಗ ನಾನು ಎಂಜಾಯ್ ಮಾಡ್ಕೊಂಡು ನೀಟಾಗಿ ನೋಡ್ಕೊಂಡು ಬಸ ತಗೊಳ್ತೀನಿ. ಯಾಕಂದ್ರೆ ಅದು ಅಂಥವ್ರನ್ನ ನಾವು ಬಿಡೋಕ್ಕಾಗಲ್ಲ. ಅವಾಗಲೇ ಟೀಮ್ ಅವ್ರು ಹೇಳ್ತಿದ್ರು, ಯಾರು ಬಂದ್ಬಿಟ್ಟು ಒರಿಜಿನಲ್ ಪ್ರೊಫೈಲಿಂದ ಕಮೆಂಟ್ ಹಾಕಲ್ಲ, ಯಾಕಂದರೆ ಅವ್ರಿಗೆ ಇಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಅಷ್ಟೇ ನಾನು ಹೇಳ್ತೀನಿ ಯಾವಾಗಲೂ. ಯಾಕಂದ್ರೆ ಡೈರೆಕ್ಟಾಗಿ ಬಂದ್ರಪ್ಪ ಕಮೆಂಟ್ ಹಾಕ್ರಿ, ಖುಷಿನೇ ನಮಗೂ. ಯಾಕಂದ್ರೆ ನಾವು ನಿಮ್ಮನ್ನ ನೋಡಬೇಕು. ಯಾಕಂದ್ರೆ ನೀವು ನಮ್ಮನ್ನ ನೋಡಿ ಕಮೆಂಟ್ ಹಾಕ್ತಿದ್ದೀರ ಅಂತ ಹೇಳಿದ್ರೆ ನಾವು ನಿಮ್ಮನ್ನ ನೋಡಿ ಖುಷಿ ಪಡ್ತೀವಿ. ಓಕೆನಪ್ಪ, ಇವನ ಹಿಂಗಿದ ಸಾಯಿದಾನ ಅಂತ ಹೇಳ್ಬೋದು. ನೀವು ಯಾರು ಇಲ್ದಿರ, ಐಡೆಂಟಿಟಿ ಇಲ್ದಿರ, ಏನೂ ಇರಲ್ಲ, 0 ಫಾಲೋವರ್ಸು, 6 ಫಾಲೋವರ್ಸು, 10 ಫಾಲೋವರ್ಸ್ ಎಷ್ಟೋ ಇರ್ತಾರೆ, ಬಂದ್ಬಿಟ್ಟು ಕಮೆಂಟ್ ಪಾಸ್ ಮಾಡ್ತೀರಾ. ಅಲ್ಲಿ ಒಬ್ರು ಮನೆ ಇರುತ್ತೆ, ಒಬ್ರು ಫ್ಯಾಮಿಲಿ ಇರುತ್ತೆ, ಅಪ್ಪ ಅಮ್ಮ ಇರ್ತಾರೆ, ಅವರು ನೋಡ್ತಾ ಇರ್ತಾರೆ 1000 ಜನ. ಅವ್ರಿಗೆ ಅಂತ ಪ್ರೀತಿಸೋ ಮನ್ಸುಗಳು ಒಂದಷ್ಟು ಜನ ಸಂಪಾದನೆ ಮಾಡಿರ್ತಾರೆ. ನೀವು ಬಂದು ಅಲ್ಲಿ ಕಮೆಂಟ್ ಮಾಡಿದಾಗ ಅದಕ್ಕೆ ಕಮೆಂಟ್ ಇನ್ನೊಬ್ಬ ಬರ್ತಾನೆ, ಇವನೇನೋ ತಿಂತೀನಿ ಅದನ್ನು ನಾನು ತಿನ್ನೋಣ ಅಂದ್ಬಿಟ್ಟು ವಾಪಸ್ ಇರೋ ಕಮೆಂಟ್ ಮಾಡೋಕ್ಕೆ ಬರ್ತಾನೆ. ನಾನು ಅದನ್ನು ನನ್ನ ಒಂದು ಕಮೆಂಟ್ ಲಿಸ್ಟಲ್ಲಿ ನಾನು ಹೇಳ್ತಿರೋದು, ಅದನ್ನು ಈಶಾನಿದನ್ನು ನೋಡಿದ್ದೀನಿ. ಯಾಕೆ ಅಂತಂದರೆ ಆಫ್ಟರ್ ಸಮ್ ಸ್ಟೇಜ್ ಒಂದು ವಿಡಿಯೋ ಪೋಸ್ಟ್ ಮಾಡಿದಾಗ ಇಲ್ಲಿ ಒಂದು ಕಮೆಂಟ್ ಪಾಸ್ ಮಾಡಿದಾಗ ಅದಕ್ಕೆ ಎಷ್ಟೋ ಕಮೆಂಟ್ಸ್ಗಳು ಬಂದಿತ್ತು, ಅದಕ್ಕೆ ನೆಗೆಟಿವ್ ಸ್ಪ್ರೆಡ್ ಆಗಿತ್ತು. ಅದಕ್ಕೆ ಇನ್ನೊಬ್ರು ಯಾರೋ ಕೌಂಟ್ರ್ ಕೊಟ್ಟಿದ್ರು. ದಯವಿಟ್ಟು ಇದೆಲ್ಲ ಯಾರೂ ಬೇಡ. ಯಾಕೆ ಅಂತ ಹೇಳಿದ್ರೆ ನಾವು ಒಳ್ಳೆ ರೀತಿಲಿ ಹೋಗ್ತಾ ಇದೀವಿ, ಒಳ್ಳೆ ರೀತಿಲಿ ಹೋಗೋಣ. ಇಲ್ಲ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಈಶಾನಿಗೆ ಒಳ್ಳೇದಾಗಲಿ ಅಂತ. ಇವಾಗ ನಾವೇನಾದರೂ ಮಾಡ್ತೀವಿ ಅಂತ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ನೀವು ಸಪೋರ್ಟ್ ಮಾಡಿ, ಒಳ್ಳೆ ಕಮೆಂಟ್ಸ್ಗಳನ್ನ ಪಾಸ್ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ಈಶಾನಿ. ಯು ಲುಕ್ ವೆರಿ ನೈಸ್ ಆ್ಯಂಡ್ ನೀವು ವಿಡಿಯೋಲು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ಒಂದು ಸಿಂಗರ್ ಆಗಿ ಐ ಥಿಂಕ್ ಒಂದು ಹಾಡು ಮಾಡೋದು ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತಿದೆ. ಆ್ಯಂಡ್ ಹಾಡನ್ನ ವಿಡಿಯೋ ಮೂಲಕ ಜನಕ್ಕೆ ತೋರಿಸೋದು ಎಷ್ಟು ಕಷ್ಟ ಅಂತ ಗೊತ್ತಿದೆ. ಆ್ಯಂಡ್ ಇವಾಗ ಕನ್ನಡದಲ್ಲಿ ಇಂಡಿಪೆಂಡೆಂಟ್ ಮ್ಯೂಸಿಕ್ ಅನ್ನೋದು ಇಟ್ಸ್ ಬೂಮಿಂಗ್ ನೌ. ಆ್ಯಂಡ್ ಥ್ಯಾಂಕ್ಸ್ ಟು ಯು ಗೈಸ್, ಬಿಕಾಸ್ ನೀವು ಒಂದು ಬುನಾದಿ ಹಾಕಿದರೆ. ಈಗ ನಮ್ಮ ಕನ್ನಡದ ರ್ಯಾಪರ್ಸ್ ಆಗಿರಲಿ, ಒಂದು ಇಂಡಿಪೆಂಡೆಂಟ್ ಮ್ಯೂಸಿಕ್ನ, ಕನ್ನಡದ ಇಂಡಿಪೆಂಡೆಂಟ್ ಮ್ಯೂಸಿಕ್ನ ಒಂದು ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್. ಟ್ರ್ಯಾಕ್ ಸೌಂಡ್ಸ್ ಅಮೇಝಿಂಗ್. ನಿಮ್ಮ ಕಂಠ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಿಮ್ಮ ಭಾವನೆಗಳನ್ನ ಈ ಒಂದು ಹಾಡಿನ ಮೂಲಕ ತಿಳಿಸಿದ್ದೀರಾ. ಆ್ಯಂಡ್ ಐ ಹೋಪ್ ಜನರಿಗೂ ಆ ಭಾವನೆಗಳು ತಲುಪುತ್ತೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಇಟ್ಸ್ ಅ ವೆರಿ ವೆರಿ ನೈಸ್ ವಿಡಿಯೋ. ಆ್ಯಂಡ್ ಥ್ಯಾಂಕ್ ಯು ಇಂಡಿಪೆಂಡೆಂಟ್ ಮ್ಯೂಸಿಕ್ಗೆ ಈ ಒಂದು ವೇದಿಕೆ ಮಾಡಿಕೊಟ್ಟಿದ್ದಕ್ಕೆ. ಈಗ ನಾವು ಇಂಡಿಪೆಂಡೆಂಟ್ ಮ್ಯೂಸಿಕ್ನ ಬಿಡ್ಬೋದು, ವಿ ಕ್ಯಾನ್ ಫಾಲೋ ಯೋರ್ ದಾರಿ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಇಶಾನಿ. ನಮಸ್ಕಾರ ಎಲ್ಲರಿಗೂ. ಜಾಸ್ತಿ ಮಾತಾಡೋಣ ಅಂತ ಹೊರಟಿಗೆ ಖುಷಿಯಾಗಿದೆ. ಸೊ ಹ್ಯಾಪಿ ಬರ್ಡೇ ಇಶಾನಿ. ಆ್ಯಂಡ್ ಸಾಂಗ್ ಬಂದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಗಿರಿ ಹಾಗೂ ಎಲ್ಲ ತಂಡಕ್ಕೆ ಈ ಸಾಂಗ್ ಟ್ರೆಂಡಿಂಗಲ್ಲಿ ನೋಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಇಶಾನಿ ಹುಟ್ಟುಹಬ್ಬದ ಶುಭಾಶಯಗಳು. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ನೀವು. ಬಿಗ್ ಬಾಸ್ ಆಸ್ ಅ ಫ್ಯಾಮಿಲಿ ಒಂದು ಮಾತು ನನಗೆ ನೆನಪು ಬರ್ತಿದೆ. ಸುದೀಪ್ ಸರ್ ಹೇಳ್ತಾ ಇದ್ರು, ಬಿಗ್ ಬಾಸ್ ಮುಗಿದ ನಂತರ ಎಷ್ಟು ಜನ ಒಟ್ಟಿಗೆ ಇರ್ತಾರೆ, ಈವೆಂಟ್ಗೆ ಎಷ್ಟು ಜನ ಒಟ್ಟಿಗೆ ಬರ್ತಾರೆ ಅಂತ ನೋಡಬೇಕು ನನಗೆ ಅಂತ. ಸೊ ಬಟ್ ಇವತ್ತು ಅಟ್ಲೀಸ್ಟ್ ನಾವು ಒಂದು 5-6 ಜನ ಆರ್ ಮೇ ಬಿ ಎವ್ರಿ ಇವೆಂಟ್ಗೆ ಒಂದು 10 to 12 ಪೀಪಲ್ ಅಟ್ಲೀಸ್ಟ್ ಯಾವತ್ತೂ ಸೇರ್ತಾ ಇರ್ತೀವಿ. ಐ ಮೀನ್ ಸಿರಿ ಮ್ಯಾಮ್ ಕೂಡ ಅಗ್ರಿ ಆಗ್ತಾರೆ, ಮದುವೆಗೆ ತರಕ್ಕಾಗಿಲ್ಲ ಅದು ಐ ನೋ. ಬಟ್ ಎವ್ರಿಬಡಿ ಒಂದು ಲುಕ್ ಕೊಟ್ಟರು ಅವರಲ್ಲಿ. ಬಟ್ ರೀಸನ್ ಕೂಡ ಹೇಳಿದ್ದೀನಿ. ಸೊ ಒಂದು ಫ್ಯಾಮಿಲಿ ಅಂತ ಬಂದಾಗ ಐ ಥಿಂಕ್ ವಿ ನೋ ಮ್ಯಾಟರ್ ವಾಟ್ ವಿ ಮೈಟ್ ಹ್ಯಾವ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಒಳಗಡೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇರ್ಬೋದು. ಬಟ್ ಆಸ್ ಅ ಫ್ಯಾಮಿಲಿ ಬೇರೆ 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 ಲೈಕ್ ತಮ್ಮ ತಂಗಿ ಅಕ್ಕ ಬೇರೆ ಬೇರೆ ಇದಿರುತ್ತೆ. ಬಟ್ ವಿ ವಿಲ್ ಸ್ಟ್ಯಾಂಡ್ ಫಾರ್ ಈಚ್ ಅದರ್. ದಟ್ ಇಸ್ ವಾಟ್ ವಿ ಹ್ಯಾವ್ ಡನ್ ಹಿಯರ್. ಮತ್ತೆ ಅವರ ಆಲ್ಬಮ್ ಸಾಂಗ್ ನಾನು ನೋಡಿದೆ. ಆ್ಯಂಡ್ ವೆರಿ ವೆರಿ ಪ್ರೌಡ್ ಆಫ್ ಯುವರ್ ವರ್ಕ್. ತುಂಬಾನೇ ಚೆನ್ನಾಗಿ ನನ್ಗೆ ಗೊತ್ತು. ಆಫ್ಟರ್ ಬಿಗ್ ಬಾಸ್ ಅವರು ನನ್ನ ಜೊತೆ ಕೆಲವೊಂದು ಐ ಶೇರ್ಡ್ ಸಮ್ ಥಾಟ್ಸ್ ವಿತ್ ಹರ್. ತುಂಬಾ ಹತ್ತಿದ್ದು ಇದೆ. ಅವರು ಹೇಳ್ಕೊಂಡು ನನಗೆ ಏನು ಮಾಡಕ್ ಆಗ್ತಾ ಇಲ್ಲ, ತುಂಬಾನೇ ಟಾರ್ಚರ್ ಆಗ್ತಾ ಇದೆ ಅಂತ. ಅವಾಗ ನಾನು ಒಂದೇ ಮಾತು ಹೇಳಿದ್ದೆ, ಜಸ್ಟ್ ಬಿ ಸೈಲೆಂಟ್ ಫಾರ್ ಅ ವೈಲ್, ಹ್ಯಾವ್ ಪೇಷನ್ಸ್, ಡೂ ಯೋರ್ ವರ್ಕ್ ಅಂತ. ಸೊ ಅದನ್ನೇ ಮಾಡಿದ್ದಾರೆ. ಬಟ್ ಅವ್ರ ಎಕ್ಸ್ಪ್ರೆಷನ್ ಇಸ್ ಥ್ರೂ ಹರ್ ಸಾಂಗ್. ಸೊ ಅದನ್ನ ಅವ್ರಿಗೆ ಕೊಟ್ಟಿದ್ದಾರೆ. ಬಟ್ ಆಸ್ ಮೈ ಬ್ರದರ್ ಸೆಡ್ ಶ್ರವಣ್, ಯಾವತ್ತು ಐ ಥಿಂಕ್ ಕೋಪದ ಕೈಗೆ ಬುದ್ಧಿ ಕೊಡೋಕ್ಕಿಂತ ಐ ಥಿಂಕ್ ಎಂಡ್ ಆಫ್ ದ ಡೇ ನಮ್ ವರ್ಕ್ ಅಲ್ಲಿ ನಾವು ತೋರಿಸಿದ್ರೆ ಐ ಥಿಂಕ್ ದಟ್ ಇಸ್ ವೆರಿ ಗುಡ್. ಐ ಮೀನ್ ಡಿಂಟ್ ಮೀನ್ ದ್ಯಾಟ್, ಬಟ್ ಎಂಡ್ ಆಫ್ ದ ಡೇ you will have to get more success and you will get it through your work. So thank you so much. ಇನ್ನು ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ ತನೀಶ್ ಅವ್ರಿಗೆ ಒಂದು ಹೇಳ್ಬೇಕು ಇಷ್ಟಪಡ್ತೀನಿ. ಇಲ್ಲಿ ಆಲ್ಬಮ್ ಸಾಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ, ನೀವು ಕೋಣ ಅಂತೂ ಪ್ರೊಡ್ಯೂಸ್ ಮಾಡಿದ್ದೀರಾ. ನಾನು 2 ಆಲ್ಬಮ್ ಸಾಂಗ್ ಮಾಡಿದ್ದೀನಿ. ಸೊ ಆಲ್ರೆಡಿ ಡೈರೆಕ್ಟರ್ ಇದ್ದಾರೆ. ಸೊ ಆಕ್ಟರ್ ಆಗಿ ನನ್ನನ್ನು ತಗೋಬಹುದು ನಿಮಗೆ. ಥ್ಯಾಂಕ್ ಯು. ಆಕ್ಚುಲಿ ವರ್ಕ್ ನಡೀತಾ ಇದೆ.
ಈ ತರ ಅಂತ ಅಲ್ಲ, ಆಲ್ಬಮ್ ಸಾಂಗ್ ಮಾಡಬೇಕು ಅನ್ನೋದು ನನ್ನ ಕ್ರೇಜ್ ಆಗಿತ್ತು ಫ್ರಮ್ ಮೈ ಸ್ಕೂಲ್ ಡೇಸ್. ಐ ಮಸ್ಟ್ ಸೇ ಅದನ್ನ ತುಂಬಾ ಸಲ ಹೇಳ್ಬಿಟ್ಟಿದ್ದೀನಿ ನಾನು. ಬಟ್ ಸಿನಿಮಾ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಆಲ್ಬಮ್ ಸಾಂಗ್ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ಲಿಲ್ಲ. ಸೊ ವರ್ಕ್ ನಡೀತಾ ಇದೆ. ಅಗೇನ್ ಶಶಾಂಕ್ ಶೇಷಗಿರಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಜೊತೆ. ಸೊ ಐ ಥಿಂಕ್ ಐ ವಾಂಟೆಡ್ ಗಿರಿ. ಐ ಥಿಂಕ್ ಐ ಹ್ಯಾವ್ ಟು ಟಾಕ್ ಟು ಮೈ ಟೀಮ್ ಫಸ್ಟ್ ಅಂಡ್ ಗೆಟ್ ಬ್ಯಾಕ್ ಟು ಯು. ಐ ವಿಲ್ ಫಾರ್ ಶೋರ್. ಸಿರಿಮಾ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಶಾನಿ, ಹ್ಯಾಪಿ ಬರ್ತ್ಡೇ, ಗಾಡ್ ಬ್ಲೆಸ್. ಆ್ಯಂಡ್ ಆಲ್ಬಮ್ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಯು ಲುಕ್ ಬ್ಯೂಟಿಫುಲ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ಒನ್ ಡೇ ಶೂಟ್ ಅಂತ ಹೇಳಿದ್ರೆ ಎಕ್ಸ್ಟ್ರಾಡಿನರಿ. ಒನ್ ಡೇಲಿ ಇಷ್ಟು ಕೆಲಸ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ತೋರಿಸ್ಕೊಡ್ಬೇಡಿ ಜಾಸ್ತಿ, ನನಗೆಲ್ಲ ಪೇಮೆಂಟ್ ಬರಬೇಕು. ಒಂದೊಂದು ದಿನಕ್ಕೆ ನೀವು ಸಾಂಗ್ ಮುಗಿಸ್ಬಿಟ್ರೆ ಹೇಗೆ? ಎನಿವೇಸ್, ಬಟ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ವೆರಿ ಹ್ಯಾಪಿ. ಪ್ರೊಡ್ಯೂಸರ್ ಆದಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ಒನ್ ಡೇ. ನಾನು ಇನ್ನೂ ಆರ್ಟಿಸ್ಟ್ ಆಗಿರೋದ್ರಿಂದ 2-3 ದಿನ ಮಾಡಿ. ಬಟ್ ತುಂಬ ಚೆನ್ನಾಗಿತ್ತು. ಲಿರಿಕ್ಸ್ ನೀವೇನು ಉತ್ತರ ಕೊಡಬೇಕು ನೀವು ಹೇಳಿದ್ರಿ, ಒಬ್ಬೊಬ್ಬರು ಒಂದೊಂದು ಥರ ಉತ್ತರ ಕೊಡ್ತಾರೆ. ನಾನು ಆದರೆ ಐ ಇಗ್ನೋರ್, ನೀವು ಹೇಳ್ತೀರಾ ಐ ಇಗ್ನೋರ್ ಯು ಅನ್ನೋ ಥರ ನನ್ನ ಒಂದು ಭಾವನೆ. ಅವ್ರದ್ದು ಹಾಡಿನ ಮೂಲಕ ಅವ್ರು ಹೇಳಿದ್ದಾರೆ. ಪ್ರಾಬ್ಲಿ ಅದು ಅವ್ರಿಗೆ ಮುಟ್ಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಅದೇನೇ ಇದ್ದರೂ ಕೂಡ ಆ್ಯಸ್ ಅನ್ ಆಲ್ಬಮ್ ಸಾಂಗ್ ತುಂಬ ಚೆನ್ನಾಗಿದೆ. ಕನ್ನಡಕ್ಕೆ ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದೀರಾ. ಇಡೀ ತಂಡಕ್ಕೆ, the sponsors, producers, director and the whole team, congratulations and I wish you all the very best. ಈ ಒಂದು ಆಲ್ಬಮ್ ಸಾಂಗ್ ತುಂಬ ದೊಡ್ಡದಾಗಿ ಯಶಸ್ಸನ್ನು ಕಾಣಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಇಶಾನಿ. ಆ್ಯಂಡ್ ಒಂದು ಸ್ಪೆಷಲ್ ಡೇ ಯು ಹ್ಯಾವ್ ಲಾಂಚ್ಡ್ ಯುವರ್ ಬರ್ತ್ಡೇ. ಸೊ ಇದನ್ನು ಹೆಚ್ಚು ಯಶಸ್ಸನ್ನು ಕಾಣಲಿ ಅಂತ ನಾನು ಆಶಿಸ್ತೇನೆ. Initially, happy birthday, Ishani, and you're looking very pretty. So, talking about the song, first of all, Nanu Shravan Rajani anta. I'm a social media content creator, health and fitness ಬಗ್ಗೆ ಮಾತಾಡ್ತೀನಿ. So, primarily, first thing I would like to tell is, ಅವರು ಎಫರ್ಟ್ ಹಾಕಿ ಕನ್ನಡ ಕಲಿತು, ಅಂದರೆ ಐ ನೋ ದ ಪೇನ್, ಇನ್ನೊಂದು ಲ್ಯಾಂಗ್ವೇಜ್ ಕಲಿತು ಅದರಲ್ಲೂ ಹಾಡ್ ಬರೆಯೋದು ಹೇಳೋದು ಅಂದರೆ ಇಟ್ಸ್ ನಾಟ್ ಈಸಿ ಆ್ಯಂಡ್ ಇಟ್ ಈಸ್ ವೆರಿ ಬಿಗ್ ಥಿಂಗ್. ಇಟ್ ಇಸ್ ನಾಟ್ ಈಸಿ, ಪ್ರೈಮರಿ ಥಿಂಗ್. ಸೆಕೆಂಡ್ ಥಿಂಗ್ ಈಸ್, ಒಂದು ದಿನದಲ್ಲಿ ಅವರು ಶೂಟ್ ಮಾಡಿ ಮುಗಿಸಿದ್ರು ಅಂತ ಹೇಳಿದ್ರು. ದಟ್ ಈಸ್ ಲೈಕ್ ಕ್ರೇಜಿ ವರ್ಕ್. ಸೋಷಿಯಲ್ ಮೀಡಿಯಲ್ಲಿ ಯಾರು ವಿಡಿಯೋ ಮಾಡ್ತಾರೆ, ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಅವ್ರು ಶೂಟ್ ಮಾಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಒಂದು ದಿನದಲ್ಲಿ ವಿತ್ ದಿಸ್ ಸೆಟಪ್, ಅಮೇಝಿಂಗ್ ವರ್ಕ್ ಗಿರಿ. ಆಲ್ ಆಫ್ ಯು, ನೀವು ಅಪ್ಲೌಸ್ ಮಾಡಲೇಬೇಕು ಇದಕ್ಕೋಸ್ಕರ, ಪ್ಲೀಸ್, ಟೀಮ್ಗೋಸ್ಕರ. ನೆಕ್ಸ್ಟ್ ಥಿಂಗ್, ಟಾಕಿಂಗ್ ಅಬೌಟ್ ದ ಸಾಂಗ್, ಸೋಷಿಯಲ್ ಮೀಡಿಯಾ ಹೇಟ್ ಬಗ್ಗೆ ಮಾತಾಡುವಾಗ ಐ ಬಿಲೀವ್ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಿದ್ದೀರಲ್ಲ ನೀವು. Okay, so social media hate ಅಂತ ಹೇಳುವಾಗ, see there are two ways to take it, right? When you give an opinion on social media, there are two set of audience. ಯಾರು ನೀವೇನು ಹೇಳ್ತೀರಾ ಅದನ್ನ ಒಪ್ತಾರೆ, ಇನ್ನೊಬ್ರು ನೀವೇನು ಹೇಳ್ತೀರಾ ಅವ್ರ ನಿಮ್ಮ ಕಾಂಟೆಂಟ್ನ ಒಪ್ಪಲ್ಲ. ಸೊ ಡೆಫಿನೆಟ್ಲಿ ನೆಗೆಟಿವಿಟಿ ಹೇಟ್ ಇದ್ದೇ ಇರುತ್ತೆ. ವಿತ್ ದ ಸಾಂಗ್ ಇವರು ಬ್ಯಾಂಗರ್ ರಿಪ್ಲೈ ಮಾಡಿದ್ದಾರೆ. ಬಟ್ ದೆನ್ ನಾನೇನು ಹೇಳೋದಂದ್ರೆ, ಸಕ್ಸಸ್ ಶುಡ್ ಬಿ ಯೋರ್ ಬೆಸ್ಟ್ ರಿವೆಂಜ್, ಇಶಾನಿ. ಯು ಗೆಟ್ ಮೈ ಪಾಯಿಂಟ್? ಸೊ ವೆನ್ ಯು ವರ್ಕ್ ಆನ್ ಯೋರ್ ಸೆಲ್ಫ್ ಆ್ಯಂಡ್ ನೀವು ಸಕ್ಸಸ್ಫುಲ್ ಆಗ್ತಿರಲ್ಲ, ಆಗ ದ್ಯಾಟ್ ಹಿಟ್ಸ್ ದ ಹೇಟರ್ಸ್ ಹಾರ್ಟ್. ಸೊ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಎವ್ರಿ. ಥ್ಯಾಂಕ್ ಯು.